ಆಗ ಇನ್ನೂ ಕೆಲವರಿಗೆ ಅದು ಏನ್ರಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಲಿಂಕ್ ಮಾಡಲಿಕ್ಕೆ ಶುರು ಮಾಡಿದರು ಅದನ್ನು ಮತ್ತು ಇದನ್ನು. ಆಗ ಇನ್ನು ಕೆಲವರು ಹೇಳಿದರು, ಅಲ್ಲ ಸರ್ ಲಿಂಕ್ ಯಾಕೆ ಮಾಡ್ತಾ ಇದ್ದಾರೆ, ಹಾಗಿದ್ರೆ ಕೊಲೆ ಮಾಡ್ಬೋದಂತೆ, ರೀಲ್ಸ್ ಮಾಡಬಾರ್ದ ಅಂತ. ವಿಚಾರ ಅದಲ್ಲ. ಅದನ್ನು ವಿತಂಡವಾದ ಮಾಡಲಿಕ್ಕೂ ನಾವು ಹೋಗ್ತಾ ಇಲ್ಲ. ಜನಗಳು ಆ ವಿಚಾರ ಬಿಟ್ಟು ಆ ಒಂದು ಕ್ಲಿಪ್ಪಿಂಗಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ಆಲ್ರೆಡಿ ಎಲ್ಲರೂ ಕೂಡ ದುಃಖ ಕೊಡೋರೇ ಇರುವಂಥದ್ದು, ಸಂತೋಷ ಕೊಡುವಂಥದ್ದು ಯಾವುದಾದ್ರೂ ಆಗಲಿ ಬಿಡಿ. ಈಗ ನಿಮಗೆ ತೋರಿಸ್ತೀನಿ ಎಷ್ಟು ರೀಲ್ಸ್ ಆಗಿದೆ ಇಲ್ಲಿ ತನಕ ಅಂತೇಳಿ. ನೀವು ಇಲ್ಲಿ ಗಮನಿಸಿ, ಇಲ್ಲೇ 1276 ರೀಲ್ಸ್ಗಳು ಒರಿಜಿನಲ್ ಈ ವಾಯ್ಸಿಂದ ಒರಿಜಿನಲ್ ವಾಯ್ಸಲ್ಲಿ, ಬೇರೆ ಬೇರೆ ಬಾಕಿ ಸೇಮ್ ರಿಪಬ್ಲಿಕ್ ಕನ್ನಡದ ಆ ವಾಯ್ಸ್ ಇದೆಯಲ್ಲ ಅದರಿಂದ ಇಷ್ಟ ಆಗಿದೆ. ಇಲ್ಲಿ ಕೇಳುತ್ತೆ ನೋಡಿ. ನೋಡಿ ಇಲ್ಲಿ ಎಷ್ಟು ರೀಲ್ಸ್ ಆಗಿದೆ ನೋಡಿ. ನೀವು ಬನ್ನಿ, ಇದರ ಜೊತೆಗೆ ಇವರೆಲ್ಲ ಯಾರು ವೈರಲ್ ಮಾಡಿದ್ದಾರೆ ಅವರನ್ನು ಮಾತಾಡಿಸ್ತೀನಿ ಬನ್ನಿ. ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ, ಅದಕ್ಕೆ ಇವನು ಕೇಳಿದ್ರು ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಹೌದು, ನಮ್ಗೆ ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಹೌದು, ನಮ್ ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಓಕೆ, ಒನ್ಸ್ ಅಗೇನ್ ಆ ಟೀಮ್ ಇಲ್ಲಿದೆ. ಪ್ರಪ್ರಥಮವಾಗಿ ಮಲ್ಲೇಶ್ವರಂನಲ್ಲಿ ಶುರು ಮಾಡಿದರು. ಆಮೇಲೆ ಇವನಿದೆ ನೋಡಿ, ಫಸ್ಟು ಆ ಥರ ನಡ್ಕೊಂಡೋಗಿದ್ದವನೇ. ಬಹುಶಃ ಶಿವಣ್ಣ, ದರ್ಶನ್ ಅವರು, ಸುದೀಪ್ ಅವರು ಅವರನ್ನು ನಕಲ್ ಮಾಡ್ತಾರೆ ಮಿಮಿಕ್ರಿಯಲ್ಲಿ. ಇವನು ಸ್ಟಾರ್ ಆಗ್ಬಿಟ್ಟ. ನಿಮ್ಮ ಹೆಸರೇನು? ನಿತಿನ್ ಕುಮಾರ್. ನಿಮ್ಮ ಟೀಮ್ ಯಾವುದದು? ಅದ್ರ ಗ್ರೂಪ್ ಅದು ಏನದು? ನೀವು ವೈರಲ್ ಮಾಡಿದ್ರಲ್ಲ, ಅದು ರೀಲ್ಸ್ ಮಾಡಿದ್ರಲ್ಲ, ನೀವು ಒಬ್ಬೊಬ್ಬರೇ ನಿಮ್ದೇನಾ? ಅದು ಹೆಂಗದು ಅಷ್ಟು ಗ್ರೂಪು? ನಮ್ಮ ಹುಡುಗರೆಲ್ಲ ಹುಡುಗರೇ. ನಿಮ್ಮ ಹೆಸರು? ರಾಕೇಶ್ ಅಂತ. ಅದರಲ್ಲಿ ಮತ್ತೊಬ್ಬ ಕಾಣ್ತಾನಲ್ಲ ಅವನು ಇವನೇ. ನೀನು? ಮೇಡಮ್ ಇದ್ದಾರೆ ಒಬ್ರು, ವೈಷ್ಣವಿ ಶೆಟ್ಟಿ ಇದ್ದಾರೆ. ವೈಷ್ಣವಿ ಶೆಟ್ಟಿ ಅವ್ರದ್ದು ಕೂಡ ಯಶಸ್ವಿನಿ ಶೆಟ್ಟಿ ಇದ್ದಾರೆ. ಯಶಸ್ವಿನಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಾಗಿದ್ದೀನಿ. ಮೊದಲಿಗೆ ಹೇಳಿ, ನಿಮಗೆ ನಾನು ಸ್ಟುಡಿಯೋದಲ್ಲಿ ಕೇಳ್ತಾ ಇದ್ದೀನಿ, ಯಾವಾಗ ಅನಿಸ್ತು ನಿಮಗೆ ಇದನ್ನು ಮಾಡಬೇಕು ಅಂತೇಳಿ? ಏನು ಕಂಟೆಂಟ್ ಅಂದರೆ ನಿಮಗೆ ಈ ನಿಜವಾಗೂ ಆ ಸಬ್ಜೆಕ್ಟ್, ಈಗ ತುಂಬ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಬ್ಜೆಕ್ಟ್ ಈಗಲೂ ನಾನು ಹೇಳ್ತಾ ಇದ್ದೀನಿ, ಸಬ್ಜೆಕ್ಟಿಗೆ ಇದಕ್ಕೆ ಕನೆಕ್ಟ್ ಮಾಡಬೇಡಿ. ಅದೊಂದು ಕ್ಲಿಪ್ಪಿಂಗ್ ಏನಿದೆ ಅದು ಯಾರಿಗಾದ್ರೂ ಸಂತೋಷ ಕೊಡಿದ್ರೆ ಮಾಡೋಣ ಅಂತ. ಫಸ್ಟ್ ಟೈಮ್ ಏನು ಅನಿಸ್ತದೆ? First time, I think first day of theater, the line is very funny, sir. Purely entertainment purpose ಆಯ್ತಾ. ನಾವು ಕ್ರಿಯೇಟರ್ಸ್ ಯಾವ್ದಾದ್ರು ಫನಿ ಆಡಿಯೋ ಅಥವಾ ಟ್ರೆಂಡಿಂಗ್ ಆಡಿಯೋ ಹುಡುಕ್ತಾ ಇರ್ತೀವಿ. ಅಂಡ್ ಫಸ್ಟ್ ಟೈಮ್ ನಿಮ್ ವಿಡಿಯೋ ಬಂದ ತಕ್ಷಣ ಗೊತ್ತಾಯ್ತು ಈ ಲೈನ್ ಟ್ರೆಂಡ್ ಆಗದ್ 100% ಅಂತ. ಯಾಕಂದ್ರೆ ಬಾ ಸ್ಟಡ್ಡಿಗೆ ಬಾ, ಕುಂಟೆ ಪಿಲ್ ಆಡೋಣ ಬಾ. ಬಿಕಾಸ್ ಸ್ಟಡ್ಡಿಗೆ ಬಾ ಅನ್ನೋದು, ಕುಂಟೆ ಪಿಲ್ ಆಡೋಣ ಬಾ ಅನ್ನೋದು, ಇಟ್ ಇಸ್ ಸಮಥಿಂಗ್ ಇಟ್ ಇಸ್ ವೆರಿ ಫನಿ. ಸೊ ಅದಕ್ಕೆ ಆಡಿಯೋ ಇಟ್ಕೊಂಡು ಯಾವ್ದಾದ್ರು ರೀಲ್ ಮಾಡಿದ್ರೆ ನಮ್ದು ವೈರಲ್ ಆಗುತ್ತೆ ಅನ್ಕೊಂಡು ನಾನು ಹಂಗೆ ಮಾಡಿದ್ದು. ಅಂಡ್ ಸಿಕ್ಕಾಪಟ್ಟೆ ವ್ಯೂಸ್, ಕಮೆಂಟ್ಸ್ ಅಂಡ್ ಲೈಕ್ಸ್ ಬಂತು. ಥ್ಯಾಂಕ್ಸ್ ಟು ಯು. ಆಕ್ಚುಲಿ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಲೈವ್. ಬೇಸಿಕಲಿ ಬಿಹೈಂಡ್ ದ ಸ್ಟೋರಿ ಅದ್ರ ಬಗ್ಗೆ ಏನು ಮಾತಿಲ್ಲ, ಇಟ್ಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ಎಸ್, ಇದು ವೀಕ್ಷಕರಿಗೆ ಕರೆಕ್ಟಾಗಿ ವೈಷ್ಣವಿ ಹೇಳೋ ಮಾತು, ನಾವು ಹೇಳಬೇಕಾದ ಮಾತನ್ನು ವೈಷ್ಣವಿ ಹೇಳಿದ್ರು. ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗಾಗಿ ನಿಮ್ಗೆ ಏನು ಅನಿಸ್ತು ಫಸ್ಟ್? ಇದೀಗ ಅದು ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ರೀಲ್ಸಲ್ಲಿ ಬಂತು. ನಾನು ಸುಮ್ಮನೆ ಮಾಡಲ್ಲ, ಅದನ್ನೇ ಮಾಡಿದೆ. ಚೆನ್ನಾಗಿದೆ ಇದು, ಯಾರಿಗೂ ಇದು ಇದು ಅಂತ ಇಲ್ಲ, ಚೆನ್ನಾಗಿದೆ ಮಾಡೋಣ. ಆದ್ರೆ ಸಾಧಾರಣವಾಗಿ ಏನಿರುತ್ತೆ ಗೊತ್ತಾ, ನಿಮ್ ಸಿಂಗಲ್ ಮಾಡಿದಾಗ ಒಬ್ರು ಇಬ್ರು ಕೂತ್ ಮಾಡ್ತೀರಿ. ಇದು ನಿಜವಾಗಿ ಒಂದು ಶೂಟಿಂಗ್ ಮಾಡೋಂಗೆ ಮಾಡಬೇಕು. ಆಮೇಲೆ ಹೊಸ ಟ್ರೆಂಡ್ ಸೆಟ್ ಮಾಡಿದ್ರಿ, ಅಂದ್ರೆ ನಮಗೆಲ್ಲ ಗೊತ್ತಿರಲಿಲ್ಲ, ಹಂಗೆ ಕ್ಯಾಮ್ರಾ ಇರ್ಬೋದೇನೋ ಎಲ್ಲ. ಆಮೇಲೆ ನಿಮ್ಮನ್ನು ಹೆಂಗೆ ಫಾಲೋ ಮಾಡಿಬಿಟ್ರು ಅಂತಂದ್ರೆ ನೀವೀಗ ಅದರ ಏನು ಪ್ಯಾಟರ್ನ್ ತಗೋಬೇಕು, ಅದೆಂಗಾಯ್ತು. ಆಮೇಲೆ ನಿಮ್ಗೆ ಈಗ ನೀವೊಂದು ಮಾಡಿರ್ತೀರಿ, ತುಂಬ ನಂಬರ್ ಬರುತ್ತೆ, ಖುಷಿ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ನೀವು ಮಾಡ್ದಂಗೆ ಇನ್ನೊಬ್ರು ಮಾಡೋದಿದೆ. ಈಗ ನನ್ನ ಡೈಲಾಗಲ್ಲಿ ನೀವು ಮಾಡಿದ್ರಿ, ಆದರೆ ಅಲ್ಲಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ನೀವು ಬೇರೆ ರೀತಿಯಲ್ಲಿ ಮಾಡಿಬಿಟ್ರಿ ಅದನ್ನು. ಎಕ್ಸಲೆಂಟ್, ಗೊತ್ತಾಯ್ತು. ಆದರೂ ಆ ಜನ ಈಗ ನಿಮ್ಗೆ ಹಂಗೆ ಅನ್ಸುತ್ತಲ್ವಾ? ಆಮೇಲೆ ಇಷ್ಟೆಲ್ಲ ಲೈಕ್ಸ್ ಎಲ್ಲ ಬಂದಾಗ ಏನು ಅನಿಸ್ತು? ಖುಷಿ ಆಯ್ತು. ಅದೇ ಫಸ್ಟ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದು ಪಕ್ಕಾ ಟ್ರೆಂಡ್ ಆಗುತ್ತೆ ಓಕೆ ಅಂತ ಒಂದು ನಂಬಿಕೆ ಹೈಯೆಸ್ಟ್ ಎಷ್ಟು ತನಕ ಹೋಯ್ತು ನಿಮ್ಮದು?
6.7 ಏನೋ ಹೋಗಿದೆ. 7 ಮಿಲಿಯನ್ ಅಂದ್ರೆ 70 ಲಕ್ಷ. 20 ಲಕ್ಷ ಓಕೆ, ದುಡ್ಡು ಬರುತ್ತೆ ಅದರಲ್ಲಿ? ದುಡ್ಡೇನು ಬರಲ್ಲ. ಓಕೆ, ದುಡ್ಡೆಲ್ಲ ಬರಲ್ಲ. ಯೂಟ್ಯೂಬ್ ಅಲ್ಲಾದ್ರೆ ಬರುತ್ತೆ, ಇದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರೋದಿಲ್ಲ. ಓಕೆ, ನೀವು ಎಲ್ಲ ಟೀಮ್ ನಿಮ್ದೆ? ನಮ್ಮ ಫ್ರೆಂಡ್. ಓಕೆ, ಅಲ್ಲ ನಿಮ್ಗೆ ಯಾಕೆ ಆ ರೀಲ್ಸ್ ಮಾಡಿಸ್ಬೇಕಂತ ಅನಿಸ್ತು ನಿಮ್ಗೆ? ಅಂದರೆ ನಮ್ಗೆ ಗೊತ್ತಾಗ್ಬಿಡ್ತು ನನಗೆ ಪಕ್ಕ ಈ ಟ್ರೆಂಡ್ ಆಗೋದು. ಯಾಕಂದರೆ ಅದು ಫಸ್ಟ್ ಬಿಟ್ಟಿರಿ ಇವ್ರ ವಿಡಿಯೋ ಫಸ್ಟ್ ಬಂತು. ಓಕೆ ನಾನು ಮಾಡೋಣ ಅನ್ಕೊಂಡೆ. ಓಕೆ ಎಡಿಟ್ ಎಲ್ಲ ಮಾಡಿದ್ವಿ ನಾವು, ಅವ್ರು ಮಾಡಿದ್ವಿ. ನಾನು ಈ ಥರ ಆಗೋದ್ರಿಂದ ನನಗೆ ಗೊತ್ತಿರಲಿಲ್ಲ. ಈ ಕಾನ್ಸೆಪ್ಟ್ ಹೆಂಗ್ ಬಂತು ನಿಮ್ಗೆ? ಈ ಫ್ರೆಂಡ್ಸ್ನೆಲ್ಲ ಅಂದರೆ ಮಾಮೂಲಿ ಎಲ್ಲ ಎಡಿಟ್ ಮಾಡಿ ಬಿಟ್ಟಿದ್ರು. ನಾನೇನು ಮಾಡಿದೆ, ಇವ್ರು ತಗೊಂಡೆ ಅದು ಕಟ್ ಮಾಡಿ ಎಡಿಟ್ ಮಾಡಿಕೊಂಡು ಅದು ಮಾಡಿದೆ. ಈಗ ನಾರ್ಮಲಿ ಸಾರ್ವಜನಿಕರೆಲ್ಲ ಒಂದಿಷ್ಟು ಜನ ಇದ್ದಾರೆ, ಪರವಿರೋಧ ಚರ್ಚೆ ಕಾಮನ್, ಏನೇ ಆಗ್ಲಿ ಬೇಕಾದ್ರೆ ಪರವಿರೋಧ ಚರ್ಚೆ ಇರುತ್ತೆ. ಅವ್ರು ಪತ್ರಕರ್ತರು ಅವ್ರವ್ರ ಕೆಲಸನ ಅವ್ರು ಮಾಡ್ತಾ ಇದ್ರು. ಒಬ್ಬ ಕ್ಯಾಮ್ರಾಮನ್ ಶೂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನ ವೃತ್ತಿ ಧರ್ಮ, ಅವ್ನ ಕೆಲಸ ಅವ್ನು ಮಾಡ್ತಿದ್ದಾನೆ. ಇದಕ್ಕೆ ಇವ್ರು ಹೇಳ್ಕೊಂಡು ನಿನಗೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ತರ ಮನಸ್ಥಿತಿ ಅಂತ? ನಾರ್ಮಲ್ ಇವ್ರಿಗಂತಲ್ಲ, ಎಲ್ರಿಗೂ ಕೇಳುವಂತ ಪ್ರಶ್ನೆ. ಕೇಳುವಂಥದ್ದು. ಆಮೇಲೆ ಅದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ. ಒಂದು ಅವ್ರು ಹೇಳಿದ್ರು, ಆಮೇಲೆ ಅದು ನ್ಯೂಸ್ ನಮ್ದು ಮುಗೀತು, ಹೆಚ್ಚು ಕಡಿಮೆಗಳು ಬರುತ್ತೆ, ಬೇರೆ ವಿಚಾರ. ಆಮೇಲೆ ಆ ಒಂದು ಪಾಯಿಂಟ್ ನಾನು ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ. ಉಪೇಂದ್ರ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಡವ್ ಡವ್ ಅಂತ ಬಂದಾಗ, ಅಥವಾ ಜಗ್ಗೇಶ್ ಅವ್ರದ್ದು ಡೈಲಾಗ್ಗಳು ಬಂದಾಗ ಮೊದಲೆಲ್ಲ ಕಿರಿಕಿರಿ ಆಗ್ತಾ ಇತ್ತು, ಮೀಟರ್. ಈಗ ಅದೊಂದು ಹಾಸುಹೊಕ್ಕಾಗಿದೆ. ಸೊ ಹಾಗಾಗಿ ಇದನ್ನ ಅದಕ್ಕೆ ಕಂಪೇರ್ ದಯವಿಟ್ಟು ಮಾಡಬೇಡಿ. ಆಮೇಲೆ ಕೆಲವರು ಬುದ್ಧಿವಾದ ಎಲ್ಲ ಹೇಳಿದ್ರು, ನೀವೇನು ಇದನ್ನೇನು ವೈಭವೀಕರಿಸ್ತಾ ಇದ್ದೀರಾ ಅಂತೇಳಿ. ನಾವು ಕೊಲೆಯನ್ನು ವೈಭವೀಕರಿಸ್ತಾ ಇಲ್ಲ. ನೀವು ಆ ಥರ ಹೇಳುವಂಥವ್ರು ಕೊಲೆ ಓಕೆ, ರೀಲ್ಸ್ ಓಕೆ ಅಲ್ಲ ಅಂತಂದ್ರೇನು? ಆ ಜನಗಳು ಹೆಣ್ಮಕ್ಳಲ್ಲಿ ಇಷ್ಟು ಸಂತೋಷ ಪಡ್ತಾ ಇದ್ರೆ ಆ ಕೇವಲ ರೀಲ್ಸ್ ಇಂದಾಗಿ, ಅದಕ್ಕೂ ಘಟನೆಗೆ ಸಂಬಂಧ ಇಲ್ಲ. ಮತ್ತೊಮ್ಮೆ ವೈಷ್ಣವಿ ಇದ್ದಾರೆ. ವೈಷ್ಣವಿ, ಥ್ಯಾಂಕ್ ಯು ವೆರಿ ಮಚ್. ಕೊನೆ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ಏನ್ ಹೇಳಿದ್ರೆ ಕೇಳಿಸ್ತಿಲ್ಲ. ಕೊನೆ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ಏನಿಲ್ಲ ಸರ್, ಇಟ್ ಜಸ್ಟ್ ನಾನ್ ಯಾರ್ಯಾರು ನೆಗೆಟಿವ್ ಆಗಿ ಇದನ್ನ ಪೋರ್ಟ್ರೇ ಮಾಡ್ತಿದ್ದಾರೆ, ಇಟ್ ಜಸ್ಟ್ ರೀಲ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ಏನೋ ಒಂದು ಎಂಟರ್ಟೈನ್ಮೆಂಟ್ ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್